ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಈಗ ಮತ್ತೆ ಬೆಳಗಾವಿಯ ಲೋಕಸಭಾ ಉಪಚುನಾವಣೆಯ ಸುದ್ದಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ. ಯಾಕೆಂದರೆ ನಿನ್ನೆನೆ ಮಂಗಳ ಅಂಗಡಿಯವರು, ಸುರೇಶ್ ಅಂಗಡಿಯವರ ಧರ್ಮಪತ್ನಿ ನಾಮಪತ್ರ ಸಲ್ಲಿಸಿದ್ದಾರೆ. ಅದನ್ನು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ರಣಕಹಳೆ ಪ್ರಾರಂಭ ಆಗಿದೆ. ಈಗ ಮೈನಸ್ಸು ಪ್ಲಸ್ಸು ಲೆಕ್ಕಾಚಾರ ನಡೀತಾ ಇದೆ. ಬಿರುಸಿನ ಪ್ರಚಾರ. ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ನಗರದ ಆಸುಪಾಸಿನ ಹಳ್ಳಿಗಳಲ್ಲಿ ಬಿರುಸಿನ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಜನ ಬೆಂಬಲ ಭಾರಿ ಪ್ರಮಾಣದಲ್ಲಿ ಅವರಿಗೆ ಮುನ್ನುಗ್ತಾ ಇದೆ. ಈಗ ಅವರ ಮಗಳು ಪ್ರಿಯಾಂಕಾ ಮತ್ತು ಮಗ ರಾಹುಲ್ ಪ್ರತಿಯೊಂದು ಗೋಕಾಕ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಎಷ್ಟೊಂದು ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ವಿಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ವೀಕ್ಷಕರೇ, ಕರ್ನಾಟಕದಲ್ಲಿ ಒಂದು 28 ಲೋಕಸಭಾ ಅಭ್ಯರ್ಥಿಗಳಲ್ಲಿ 26 ಜನ ಹೋಗಿ ಅಲ್ಲಿ ಕೈ ಕಟ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ ಇದೆ. ನಮ್ಮ ಕೂಗನ್ ಎಬ್ಸೋರು ಯಾರಿದ್ದಾರೆ? ಈಗ ಸುರೇಶ್ ಅವ್ರನ್ನ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಆಗ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಅವರನ್ನು ಆರಿಸಿ ತರುವುದು ಅನಿವಾರ್ಯ. ಏಕೆ ಆಗ್ತಾ ಇದೆ? ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನಮ್ಮ ಕೂಗನ್ನು ಅಲ್ಲಿ ಹೋಗಿ ಕೇಳಬೇಕು. ಈಗ ನಾವು BJP ಅವ್ರನ್ನ ಆರಿಸಿ ಕಳಿಸಿದರೆ ಅವ್ರು ಹೋಗಿ ಅಲ್ಲಿ ಕೈ ಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ. ಇದು ಆಗಬಾರ್ದು. ಜನ ವಿಚಾರ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಸಾಮಾಜಿಕ ಸೇವೆಯಿಂದ ಬಂದವರು. ಅನೇಕ ಅರ್ಹತೆ ಮುಖಾಂತರ ವಿಧಾನ ಪರಿಷತ್ತು, ವಿಧಾನಸಭಾ ಮಂತ್ರಿ, ಸಚಿವ, ಶಾಸಕ, ಗ್ರಾಮೀಣ ಮಟ್ಟದಿಂದ ಒಂದು ಮುನ್ಸಿಪಾಲ್ಟಿಯಿಂದ ಹಿಡಿದು ಎತ್ತರಕ್ಕೆ ಬೆಳೆದು ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿದಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜನರ ಜೊತೆ ಬೆರೆತಿರುವಂಥ ಒಂದು ಮೃದು ಹೃದಯದ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರನ್ನು ಆರಿಸಿ ತರಲೇಬೇಕು ಅನ್ನೋದು ಪಣ ಸಹಿತ ತೊಟ್ಟಿದ್ದಾರೆ. ಆದರೆ ನಿನ್ನೆ ಒಂದು ಎಷ್ಟೊಂದು ದುಃಖದಿಂದ ಹೇಳ್ತಾರೆ, ನಿಮ್ಮ ಕೈ ಮುಗಿತೀನಿ ನಾನು, ದಯವಿಟ್ಟು CD ವಿಚಾರದ ಪ್ರಶ್ನೆ ಕೇಳಬೇಡಿ. ಇದು ನಿಜಕ್ಕೂ ಅವರು ಹೇಳುವ ಮಾತು ಸತ್ಯಕ್ಕೆ 100ಕ್ಕೆ 100 ಸತ್ಯ. ಯಾಕೆಂದರೆ ಇವತ್ತು ಮಾಧ್ಯಮದವರು ಸಹಿತ ಅರ್ಥ ಮಾಡ್ಕೋಬೇಕು. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ, ಯಾವ ಯೋಜನೆಗಳನ್ನು ಮಾಡಲಿಕ್ಕೆ ನೀವು ಸತೀಶ್ ಅವರೇ ಲೋಕಸಭಾ ಪ್ರವೇಶ ಮಾಡ್ತಾ ಇದ್ದೀರಾ? ನಮಗೆ CD ಅಲ್ಲಿ ಸುದ್ದಿ, ಇಲ್ಲಿ ಸುದ್ದಿ, ಇಲ್ಲಿ ಸುದ್ದಿ, ಅಲ್ಲಿ ಸುದ್ದಿ ಮಾಡಿ ಬೆಂಕಿ ಹಚ್ಚುವ ಕೆಲಸ ಮಾಡಬಾರ್ದು. ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಈಗಾಗಲೇ ಎಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲಿ ಆ ಕುಟುಂಬ ದುಃಖದಲ್ಲಿ ಇರುವಾಗ ಆ ಪ್ರಶ್ನೆಗಳನ್ನು ಸಹಿತ ಕೇಳಬಾರ್ದಂತ ನಿರ್ಮಾಣ ಆಗಿದೆ ವೀಕ್ಷಕರೇ. ಯಾಕೆಂದರೆ ಈಗ ಅಭಿವೃದ್ಧಿ ಪಥದತ್ತ ಸಾಗಬೇಕಾಗಿದೆ. ರಾಮದುರ್ಗ, ಸೌದತ್ತಿ, ಬೈಲೊಂಗಲ್, ಬೆಳಗಾವಿ, ಗೋಕಾಕು ಇಲ್ಲಿ ಎಷ್ಟೊಂದು ಸಮಸ್ಯೆಗಳಿವೆ. ಕಳೆದ 40 ವರ್ಷಗಳಿಂದ ಎಷ್ಟೊಂದು ಸಂಸತ್ ಸದಸ್ಯರಾದರೂ ಅವರು ಏನೇನು ಕೆಲಸ ಮಾಡಿದ್ದಾರೆ, ಆ ಕೆಲಸ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈಗಿನ ಸತೀಶ್ ಜಾರಕಿಹೊಳಿ ಅವರು ಮಾಡಬೇಕು. ಯುವಕರ ಅಪಾರ ಪಡೆ ಅವರ ಜೊತೆ ಇದೆ. ಅವರು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಯಿಂದ ಬಂದವರು, ನೊಂದವರ ಧ್ವನಿಯಾಗಿ ಬಂದವರು. ಅವರಿಗೆ ಬೆಂಬಲ ಕೊಡಲೇಬೇಕು, ಕೊಡ್ತೀವಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರತಿನಿಧಿ ಸೌದತ್ತಿ, ರಾಮದುರ್ಗ ಮತ್ತು ಬೆಳಗಾವಿಯಲ್ಲಿ ಸಂಚರಿಸಿದಾಗ ಯಾರನ್ನು ಕೇಳಿದರೆ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ಸಾರಿ ಆರಿಸಿ ತರಬೇಕನ್ನೋದು ನಾವು ಪಣ ತೊಟ್ಟಿದ್ದೀವಿ. ನಾವು ಪಕ್ಷ ನೋಡೋಲ್ಲ, ಅವರ ಸಾಮಾಜಿಕ ಚಟುವಟಿಕೆ ನೋಡ್ತೀವಿ. ಇದರಲ್ಲಿ 80% ಸತೀಶ್ ಜಾರಕಿಹೊಳಿ ಅವರ ವ್ಯಕ್ತಿತ್ವವನ್ನು ನೋಡ್ತೀವಿ, 20% ಪಕ್ಷ ನೋಡ್ತೀವಿ ಅಂತಾರೆ ವೀಕ್ಷಕರೇ. ನಿಜಕ್ಕೂ ಇಂಥ ಅಪರೂಪದ ವ್ಯಕ್ತಿ, ಒಂದು ಮೃದು ಹೃದಯದ ವ್ಯಕ್ತಿ ಇವತ್ತು ಲೋಕಸಭೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಮೆಚ್ಚುವಂಥದ್ದು. ಆ ಪಾದಾರ್ಪಣೆ ಮಾಡೋಕ್ಕೋಸ್ಕರ ಲಕ್ಷಾಂತರ ಮತದಾರರು, ಲಕ್ಷಾಂತರ ಅವರ ಅಭಿಮಾನಿಗಳು ಎಲ್ಲರೂ ಅವರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಜಾತಿ, ಮತ, ಧರ್ಮ, ಪಂಥ ಯಾವುದೇ ಇಲ್ಲದೆ ನೇರವಾಗಿ ಸತೀಶ್ ಅವ್ರ ಜೊತೆ ಸಾಗರೋಪಾದಿಯಲ್ಲಿ ಪಾದಯಾತ್ರೆ ಕೈಗೊಳ್ಳುವಾಗ ಜನವೋ ಜನ ನೋಡಿ ಅವರು ಕನಬರಗಿಯಲ್ಲಿ ಹೋಗಿದ್ದಾರೆ, ಬೆಳಗಾವಿ ನಗರದಲ್ಲಿ ಹೋಗಿದ್ದಾರೆ, ಪಂತ್ ಬಾಳೆಕುಂದ್ರಿ ಅಂತ ನಗರದಲ್ಲಿ ಹೋಗಿದ್ದಾರೆ, ಗ್ರಾಮೀಣದಲ್ಲಿ ಹೋಗಿದ್ದಾರೆ, ಹಿರೇಬಾಗೇವಾಡಿ, ಇಂಥ ಪ್ರತಿಯೊಂದು ಹಳ್ಳಿಯಲ್ಲಿ ಅವರು ಹೋದಾಗ ಅವರಿಗೆ ಜನಸ್ತೋಮದ ಸ್ವಾಗತದ ಕಾರ್ಯಕ್ರಮ ಹಾಕಿಕೊಳ್ತಾ ಇದ್ದಾರೆ ಜನ. ಯಾಕಂದರೆ ಸತೀಶ್ ಅವರು ಅನುಭವ ಇದ್ದವರು. ಇವರು ಲೋಕಸಭೆಯಲ್ಲಿ ಬೆಳಗಾವಿಯ ಪ್ರತಿಧ್ವನಿ, ಕೂಗು ಮೊಳಗುತ್ತೆ ಅನ್ನೋದೊಂದು ಅವರಲ್ಲಿ ಮನಸ್ಸಿನಲ್ಲಿದೆ. ಜನ ಅವರಿಗೆ ಬೆಂಬಲ ಕೊಡೋದರಲ್ಲಿ ಸಂದೇಹವಿಲ್ಲ. ಯಾಕಂದರೆ ಈಗಿನ ಪರಿಸ್ಥಿತಿ ನೋಡಿ ದೇಶದ ಏನಾಗಿದೆ, ಪ್ರತಿಯೊಂದು ಬೆಲೆ ಏರಿಕೆ, 175 ರೂಪಾಯಿ kg ಇವತ್ತು ಗಾಣದನಿಯಾಗಿದೆ. ಪ್ರತಿಯೊಂದು ಬೆಲೆ ಏರಿಕೆ, ಸಿಲಿಂಡರ್ 1000 ರೂಪಾಯಿಗೆ ಬಂದಿದೆ. ವಿದ್ಯುತ್ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಬೆಂಕಿ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಕಾಳು ಕಡಿ ತೆಗೆದುಕೊಳ್ಳಕ್ಕೆ ಹೋದರೆ 500 ರೂಪಾಯಿ ಪಾಕೆಟ್ದಲ್ಲಿದ್ದರೆ ಇವತ್ತು ಒಂದು ದಿನದ ಸಂತೆ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಿಂದ ಬಾರಿಸು ಡಿಮ್ ಡಿಮವ ಅನ್ನುವ ಒಂದು ಢಮರ ತೆಗೆದುಕೊಂಡು ಹೋಗ್ತಾ ಇರುವಂಥ ಸತೀಶ್ ಜಾರಕಿಹೊಳಿ ಲೋಕಸಭೆಯಲ್ಲಿ ಇವತ್ತು ಕೂಗನ್ನೇ ಬಸ್ತಾರೆ. ಇದು ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತು ಕೇಂದ್ರ ರಾಜ್ಯ ರಾಜಕಾರಣಕ್ಕೆ
ಸತೀಶ್ ಒಂದು ದಿಕ್ಸೂಚಿ ಆಗುವುದರಲ್ಲಿ ಸಂದೇಹವಿಲ್ಲ. ಯಾಕೆಂದರೆ ಸತೀಶ್ರಲ್ಲಿ ಯಾವುದೇ ಜಾತಿ ಮತ ಧರ್ಮ ಪಂಥವಿಲ್ಲ. ಯಾರನ್ನು ಹೀಯಾಳಿಸೋದು, ಯಾರನ್ನು ತೆಗಳುವುದು, ಯಾರನ್ನು ಅವಮಾನಿಸುವುದು ಅವರು ಎಂದೂ ತಮ್ಮ ಜೀವನದಲ್ಲಿ ಮಾಡಿಲ್ಲ. ಬಾಲ್ಯದಿಂದ ಕಠಿಣ ಪರಿಸ್ಥಿತಿಯಿಂದ ರಾಜಕಾರಣಕ್ಕೆ ಮುನ್ನುಗ್ಗಿ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಒಂದು ಧ್ರುವತಾರಿಯಾಗಿ ಮಿಂಚುತ್ತಿರುವ ಸತೀಶ್ ಜಾರಕಿಹೊಳಿಗೆ ಅಪಾರ ಬೆಂಬಲ, ಅಪಾರ ಜನಸ್ತೋಮ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ. ಅವರಿಗೆ ದಾರಿ ಸುಗಮ ಆಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಇನ್ನು 17ನೇ ತಾರೀಕು ಜನ ಕಾಯ್ತಾ ಇದ್ದಾರೆ. ಎಷ್ಟೊಂದು ದೀನದಲಿತರು, ಎಷ್ಟೊಂದು ಅಲ್ಪಸಂಖ್ಯಾತರು, ಎಷ್ಟೊಂದು ಲಿಂಗಾಯತ ಬಾಂಧವರು ಅವರ ಮನೆಗೆ ಹೋಗಿ ನಮ್ಮ ಬೆಂಬಲ ನಿಮಗೆ ಅಂತ ಹೋಗಿ ಭೇಟಿಯಾಗುವ ದೃಶ್ಯ ಸಹಿತ ತಾವು ನೋಡಬಹುದು. ಪ್ರಿಯಾಂಕಾ, ರಾಹುಲ್ ಮತ್ತು ಜಾರಕಿಹೊಳಿ ಸತೀಶ್ ಎಲ್ಲೆಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಆ ಮಕ್ಕಳು ನೋಡಿ ಜನರ ಹತ್ರ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದಾರೆ, ನಮ್ಮ ತಂದೆಗೆ ಒಂದು ಮತ ಕೊಡಿ, ನಿಮ್ಮ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ನಿಮ್ಮ ಕ್ಷೇತ್ರ ಒಳ್ಳೇದು ಮಾಡೋಕ್ಕೋಸ್ಕರ ನಮ್ಮ ತಂದೆ ಕರ್ನಾಟಕ ಬಿಟ್ಟು ಲೋಕಸಭೆಗೆ ಹೋಗ್ತಾ ಇದ್ದಾರೆ, ನಿಮ್ಮ ಆಶೀರ್ವಾದ ಮಾಡಿ, ಆಶೀರ್ವಚನ ಕೊಡಿ, ನಿಮ್ಮ ಬೆಂಬಲ ನಮಗೆ ಸದಾ ಶಕ್ತಿ ಅಂತ ರಾಹುಲ್ ಮತ್ತು ಪ್ರಿಯಾಂಕಾ ಜನರ ಹತ್ರ ಬೇಡಿಕೊಳ್ತಾ ಇದ್ದಾರೆ. ಜನ ಅವರಿಗೆ ಸ್ಪಂದಿಸ್ತಾ ಇದ್ದಾರೆ. ಎಷ್ಟೊಂದು ಹಿರಿಯರು ಸಹಿತ ಈ ಸಣ್ಣ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಆಧಾರದಿಂದ ಸತ್ಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲಿ ಆರತಿ ಸಹಿತ ಮಾಡ್ತಾ ಇದ್ದಾರೆ. ಸತೀಶ್ ಅವರ ದಿಕ್ಸೂಚಿ ಈಗ ಲೋಕಸಭೆಯತ್ತ ಚಿತ್ತ, ಜನ ಬೆಂಬಲ ಅವರಿಗಾಗಿದೆ. ಪ್ರತಿಯೊಂದು ಕ್ಷಣದ ನೀವು ಪ್ರತಿ ದೃಶ್ಯಗಳನ್ನು ಸಹಿತ ನಾವು ನಮ್ಮ ನಂಬರ್ 1 ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ. ಯಾಕೆಂದರೆ ಅವರು ನಿನ್ನೆ ಕೈ ಮುಗಿದು ಹೇಳುತ್ತೇನೆ, ದಯವಿಟ್ಟು ಅಂಥ ಪ್ರಶ್ನೆ ಕೇಳಬೇಡಿ ಅಂತ ಎಷ್ಟೊಂದು ದುಃಖದಿಂದ ಹೇಳಿದ್ದಾರೆ. ನಿಜಕ್ಕೂ ಆ ದುಃಖವನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಅವರ ಕುಟುಂಬದಲ್ಲಿ ಆದ ಕಹಿ ಘಟನೆ, ನಾವು ಎಲ್ಲರೂ ಆ ಕುಟುಂಬ ಜೊತೆ ನಾವು ಇವತ್ತು ಶಾಮೀಲಾಗಬೇಕು. ಯಾಕೆಂದರೆ ಅನ್ಯಾಯ ನ್ಯಾಯ ಕೊಡುವ ನ್ಯಾಯ ದೇಗುಲತೆ ಮೇಲಿರುವಾಗ ನ್ಯಾಯಾಲಯ ಕೊಡುವ ಆದೇಶಕ್ಕೆ ಎಲ್ಲರೂ ತಲೆಬಾಗಬೇಕು. ಯಾಕೆಂದರೆ ನಾವು ಸಂವಿಧಾನವೇ ಪ್ರಥಮ ಗ್ರಂಥವೆಂದು ನಾವು ಎಲ್ಲರೂ ಅದನ್ನು ಒಪ್ಪಿಕೊಳ್ಳುವಾಗ ಯಾವುದೇ ಹೇಳಿಕೆಗಳಿಂದ, ಯಾವುದೇ ಹೀಯಾಳಿಸುವ ಒಂದು ವ್ಯಕ್ತಿತ್ವ, ಒಂದು ಚಾರಿತ್ರ್ಯವಧೆ ಮಾಡುವಂಥ ಕೃತ್ಯಗಳಲ್ಲಿ ತೊಡಗಬಾರದು. ಈ ಸಹೋದರರ ಕಾರ್ಯ ಕರ್ನಾಟಕ ನೋಡಿದೆ, ದೇಶ ನೋಡಿದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಪಾರ್ಲಿಮೆಂಟ್ದಲ್ಲಿ ಬೆಳಗಾವಿಯ ಕೂಗನ್ನು ಎಬ್ಬಿಸಲಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ನೀವು ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಅವರ ಅಪಾರ ಬೆಂಬಲಿಗರು ನಮ್ಮ ನಂಬರ್ 1 ಚಾನಲ್ಗೆ ಪದೇ ಪದೇ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನೀವು ಎಲ್ಲರೂ ವೀಕ್ಷಿಸಿ, ನೀವು ಏನು ನಿಮ್ಮ ಅನಿಸಿಕೆ ಇದೆ, ಬೆಳಗಾವಿ ಇನ್ನೂ ಏನೇನು ಸುಧಾರಣೆ ಮಾಡಬೇಕು ಅನ್ನೋ ನೇರವಾದ ಪ್ರಶ್ನೆಗಳಿಗೆ ನಾವು ನೇರ ಸಂವಾದ ಕಾರ್ಯಕ್ರಮ ಇಡ್ತಾ ಇದ್ದೀವಿ, ಡಿಬೇಟ್ ಕಾರ್ಯಕ್ರಮ ಇಡ್ತಾ ಇದ್ದೀವಿ. ನಮ್ಮ ಸಂಸತ್ ಹೇಗಿರಬೇಕು, ನಮ್ಮ ಸಂಸತ್ ಸದಸ್ಯ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಮಾಡುವಾಗ ಬೆಳಗಾವಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನು ಅಲ್ಲಿ ಕೂಗನ್ನು ಎಬ್ಬಿಸಬೇಕು, ಅದನ್ನು ಸವಿಸ್ತಾರವಾದ ಮಾಹಿತಿ ನೀವು ಸಹಿತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ದಲ್ಲಿ ಬರ್ತಾ ಇದೆ ವೀಕ್ಷಕರೇ ಬೆಳಗಾವಿಯ ಜನಸಂಚಾರ ಅಭಿಯಾನ ಕಾರ್ಯಕ್ರಮ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ತಂಡ ಹೊರಗೆ ಬೀಳುವುದರಲ್ಲಿ ಸಂದೇಹವಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನು ಅವರಿಗೂ ಸಹಿತ ತಾವು ತಿಳಿಸಬಹುದು ವೀಕ್ಷಕರೇ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ. ಈಗ ನಾ ಏನು ಮಾಡಿದೆ ಹೇಳ, ನಾ ಏನು ಮಾಡಲಿ ಹುಡುಗಿ ನಾ ಏನು ಅದ್ರ ಬಗ್ಗೆ ಹೇಳ್ಬೇಕಣ್ಣ. 20 ಸಲ ಹೇಳೇನು. ಪ್ಲೀಸ್ ನಾ ನಿಮ್ಮ ಕೈ ಮುಗಿತು, ನಮಗೆ ಅದ್ರ ಕೇಳೋಕ್ಕಾಗಲ್ಲ. ಪ್ಲೀಸ್ ನಾವು ಇಲ್ಲ ಪ್ಲೀಸ್ ಅದನ್ನು ಬಿಟ್ಟು ಕೇಳೋದು ಏನಿದ್ರೆ ಅದನ್ನು ಬಿಟ್ಟು ಕೇಳಿ ನಾವು ಅದನ್ನು ಹೇಳೋಕ್ಕಾಗಲ್ಲ. ಪ್ರತಿ ದಿವಸ ಮುಂಜಾನೆ ಸಂಜೆಗೆ ನಮಗಾಗೋದು, ಮಂದಿಗೂ ಜನ ಬೇಸರ ಆಗಿದೆ ನಾವೆಲ್ಲ ಇರ್ಬೋದು. ಅವರು ಕರ್ನಾಟಕದವರೆಲ್ಲ ನಮ್ಮವರೇ. ಪ್ಲೀಸ್ ಇಲ್ಲ ಅದ ಕಾನೂನು ಇದೆ, ಪೊಲೀಸ್ ಇದ್ದಾರೆ, ಅವ್ರು ಅದ್ರ ರಕ್ಷಣೆ ಮಾಡೋಕೆ ಅವ್ರ ಕೆಲಸ ಇಲ್ಲ. ಪ್ಲೀಸ್ ನಾ ಏನು ಹೇಳಕ್ಕೆ ಆಗೋಲ್ಲ. ಇಲ್ಲ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ಅದ್ರ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಈಗ ನಾ ಏನು ಮಾಡಿದೆ ಹೇಳ, ನಾ ಏನು ಮಾಡಲಿ ಹುಡುಗಿ ನಾ ಏನು ಅದ್ರ ಬಗ್ಗೆ ಹೇಳ್ಬೇಕಣ್ಣ. 20 ಸಲ ಹೇಳೇನು. ಪ್ಲೀಸ್ ನಾ ನಿಮ್ಮ ಕೈ ಮುಗಿತು, ನಮಗೆ ಅದ್ರ ಕೇಳೋಕ್ಕಾಗಲ್ಲ. ಪ್ಲೀಸ್ ನಾವು ಇಲ್ಲ ಪ್ಲೀಸ್ ಅದನ್ನು ಬಿಟ್ಟು ಕೇಳೋದು ಏನಿದ್ರೆ ಅದನ್ನು ಬಿಟ್ಟು ಕೇಳಿ ನಾವು ಅದನ್ನು ಹೇಳೋಕ್ಕಾಗಲ್ಲ. ಪ್ರತಿ ದಿವಸ ಮುಂಜಾನೆ ಸಂಜೆಗೆ ನಮಗಾಗೋದು, ಮಂದಿಗೂ ಜನ ಬೇಸರ ಆಗಿದೆ ನಾವೆಲ್ಲ ಇರ್ಬೋದು. ಅವರು ಕರ್ನಾಟಕದವರೆಲ್ಲ ನಮ್ಮವರೇ. ಪ್ಲೀಸ್ ಇಲ್ಲ ಅದ ಕಾನೂನು ಇದೆ, ಪೊಲೀಸ್ ಇದ್ದಾರೆ, ಅವ್ರು ಅದ್ರ ರಕ್ಷಣೆ ಮಾಡೋಕೆ ಅವ್ರ ಕೆಲಸ ಇಲ್ಲ. ಪ್ಲೀಸ್ ನಾ ಏನು ಹೇಳಕ್ಕೆ ಆಗೋಲ್ಲ. ಇಲ್ಲ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ಅದ್ರ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್.